ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 62ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ಮೋಹನ ಕಲ್ಲೂರಾಯ. ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. ಶ್ರೀರಾಮನು ಮಾಡುತ್ತಾ ಇರುವ ಅಶ್ವಮೇಧದ ಕುದುರೆಯ ಬೆಂಗಾವಲಿಗೆ ಬಂದ ಶತ್ರುಘ್ನನಿಗೆ ದಾರಿಯ ಎದುರು ನೀಲಾಚಲ ಪರ್ವತವು ಕಾಣಿಸುತ್ತದೆ. ಆ ಪರ್ವತದ ಮಹಿಮೆಯನ್ನು ಮಂತ್ರಿ ಸುಮತಿಯಲ್ಲಿ ಕೇಳಿದಾಗ ಸುಮತಿಯು ರತ್ನಗ್ರೀವ ಅರಸನ ಕಥೆಯನ್ನು ಹೇಳುತ್ತಾನೆ. ಆ ರತ್ನಗ್ರೀವನು ಸಂತೋಷದಿಂದ ರಾಜ್ಯವನ್ನು ಆಳುತ್ತಿರುವಾಗ ಒಂದು ದಿನ ಮಹಾರಾಜನ ಮನಸ್ಸಿನಲ್ಲಿ ಬಗೆ ಬಗೆಯ ನೆನಪಿನ ಕಳವಳ ತುಂಬಿದೆ. ರಾತ್ರಿ ಕಳೆದು ಮುಂಜಾವಿನ ಸಮಯ. ರಾಜನಿಗೆ ಕನಸೊಂದು ಬಿದ್ದಿದೆ. ಕನಸಿನಲ್ಲಿ ಬ್ರಾಹ್ಮಣನೊಬ್ಬನು ಬಂದು ತೀರ್ಥಯಾತ್ರೆಯ ವಿಧಾನ, ಅದರ ಫಲವನ್ನೆಲ್ಲ ಆಮೂಲಾಗ್ರ ತಿಳಿಸಿ ಮಾಯವಾಗಿದ್ದಾನೆ. ರಾಜನಿಗೆ ಹೊತ್ತಾರೆ ಎಚ್ಚರವಾಯಿತು. ನಿತ್ಯ ಕರ್ಮಗಳನ್ನು ಪೂರೈಸಿ ರಾಜಸಭೆಯನ್ನು ಪ್ರವೇಶಿಸುತ್ತಾನೆ. ಆ ಪೊಳ್ತಿಂಗೆ ಮೂಡಿವರ್ಪ ಸೆಗಳಿಗದಿರನ ತೇಜಮಂ ಪಡಿತಳಿಸಿ ಕಡೆಗಂಚುವ ಸಿರಿಮೊಗದ ಕಾಂತಿಂ ಗಂಧರಗಿವಿಯನ ನಡುನೆತ್ತಿಂ ತಿರೆಗೆ ಬೋರೆಂದು ಧೀಂಕಿಡುವ ಸುರಗಂಗೆಯೊಂದು ಬೆಳ್ಳುವನಲ್ಗೆ ದೊರೆವರ್ಪ ಬಿಡು ಜಡೆಯ ಬೆಳಗಿಂ ತಳ್ತ ಐಕಿಲದ ಪುಡಿಗಪ್ಪುರದ ಮಲ್ಲಿಗೆಯ ಪಾಲ್ಗಡಲ ನೊರೆಯ ಸಮಸಂದ ಒಂದು ಬೆಳರ್ಪಿಂ ರಾಜಿಪ ಮೇಯಿಂ ಆ ಹೊತ್ತಿಗೆ ಮೂಡಿ ಬರುವ ಸೂರ್ಯನ ತೇಜಸ್ಸನ್ನು ಪ್ರತಿಭಟಿಸಿ ಹೀನಯಿಸುವ ಶ್ರೀಮುಖದ ಕಾಂತಿಯಿಂದ ಕೂಡಿದ್ದ ಈಶ್ವರನ ನಡುನೆತ್ತಿಯಿಂದ ಭೂಮಿಗೆ ಭೋರೆಂದು ಧುಮುಕುವ ದೇವಗಂಗೆಯ ಒಂದು ಧವಳ ಪ್ರವಾಹಕ್ಕೆ ಸರಿಹೋಲುವ ಬಿಡುಜಡೆಯ ಬೆಳಗಿನಿಂದ ಒಟ್ಟು ಸೇರಿದ ಹಿಮದ ಕರ್ಪೂರದ ಪುಡಿಯ ಮಲ್ಲಿಗೆಯ ಕ್ಷೀರ ಸಾಗರದ ನೊರೆಯ ಸಮಾನತೆಗೊಂಡ ಧವಳ ಕಾಂತಿಯಿಂದ ಶೋಭಿಸುವ ಶರೀರದಿಂದ ಕೂಡಿದ ಬ್ರಾಹ್ಮಣನೊಬ್ಬನು ರಾಜನ ಎದುರಾಗಿ ಬಂದನು. ಅತ್ರಿಪುತ್ರನ ಕೈಯ ಕುಂಡಿಗೆಯಂ ಕೀಳ್ ಮಾಡುವ ಒಂದು ಪಳಿಕಿನ ಕರವತಿಗೆಯಿಂ ನಾರಾಯಣನ 4 ತೋಳ್ಗೆ ಪಡಿವರ್ಪ 4 ಚೆಲ್ವಾದ ಭೂಸುರಂ ಚಾವಡಿಗೆ ಪಡಿಮೊಗನಾಗಿ ಬರುತುಂ ಇರ್ಪುದಂ ಕಂಡು ರಾಯನ್ ಇದಿರೆಳ್ದು ಒಂದು ತಲೆವಾಗಿ ಕೈಗೊಟ್ಟು ನಡೆಯಿಸಿ ತಂದು ಪೊನ್ನ ಗದ್ದುಗೆಯೊಳ್ ಕುಳ್ಳಿರಿಸಿ ಯಥೋಚಿತಂ ಪೂಜಿಸಿದಂ. ದತ್ತಾತ್ರೇಯನ ಕಮಂಡಲವನ್ನು ಕೀಳು ಮಾಡುವಂತಹ ಒಂದು ಸ್ಫಟಿಕದ ಕಮಂಡಲದಿಂದ ನಾರಾಯಣನ 4 ತೋಳಿಗೆ ಸರಿಯಾದ ಚತುರ್ಭುಜದಿಂದ ಚೆಲುವನಾದ ಬ್ರಾಹ್ಮಣನು ಚಾವಡಿಗೆ ಎದುರಾಗಿ ಬಂದನು. ಇದನ್ನು ಕಂಡ ರಾಜನು ಎದುರಾಗಿ ಎದ್ದು ಬಂದು ತಲೆಬಾಗಿ ಕೈ ನೀಡಿ ನಡೆಯಿಸಿ ತಂದು ಚಿನ್ನದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಯಥೋಚಿತವಾಗಿ ಪೂಜಿಸಿದನು. ಆತಿಥ್ಯದ ಒಂದು ರೀತಿ ಇದು. ನಮ್ಮಲ್ಲಿಗೆ ಬಂದವರನ್ನು ನಾವು ನೋಡಿದರೆ ಎದ್ದು ಹೋಗಿ ಎದುರ್ಗೊಂಡು ಕೈ ಮುಗಿದು ಕರೆದು ತಂದು ಸತ್ಕರಿಸಿ ಕುಳಿತುಕೊಳ್ಳಿಸುವುದು ಪದ್ಧತಿ. ಶುಭ ಸಮಾರಂಭಗಳಲ್ಲಿ, ಮದುವೆ ಮುಂಜಿ ಮುಂತಾದ ಸತ್ಕಾರ್ಯಗಳಲ್ಲಿ ಇದನ್ನು ಕಾಣುತ್ತೇವೆ. ಇದೊಂದು ಸತ್ಸಂಪ್ರದಾಯ. ಮನೆಗೆ ಬಂದವರ ಎದುರು ಗತ್ತು ದವಲತ್ತು ತೋರಿಸುವುದಲ್ಲ. ಮತ್ತೊಮ್ಮೆ ಮಹಾಕವಿ ನಮ್ಮ ಬದುಕಿನ ರೀತಿ ನೀತಿಗಳನ್ನು ನೆನಪಿಸುತ್ತಾನೆ. ಮಹಾರಾಜನು ಬ್ರಾಹ್ಮಣನನ್ನು ಗೌರವಿಸಿದ ಬಳಿಕ,
ಮೇಣುಂ ಸುಕೋಪವಿಷ್ಟನಾದ ಆಭೂಸುರನಂ ಓರೊಂದು ನುಡಿಗಟ್ಟಿಂ ಕುಶಲ ಪ್ರಶ್ನೆಯಂ ಬೆಸಗೊಂಡು ಮತ್ತಂ ದೇಸಿಗರ ಆಣ್ಮ ಬೆಳರ್ಮೆಯ್ಯನ್ನಾಂತ ಪಕ್ಕಿದೇರನಲ್ತುಂ ನಾಲ್ಗೈವತ್ತ ಬಾಂಬೊಚ್ಚದಲೆಯನಂತುಂ ಒರ್ತಲೆಯ ಪೊಂಬಸಿರನಂತುಂ ನಿನ್ನಂ ಕಾಣ್ಬೆಂ ಇಂದಿಗೆ ಎನ್ನೀ ಪುಟ್ಟು ಕಟ್ಟುಗೆಟ್ಟುದು ಆ ನಿನ್ನನೇ ಕುರುಪಿಟ್ಟು ಪೇಳ್ದುದಕ್ಕೂ ನಿನ್ನಿನ ಒಂದು ಕನಸು ನಿನ್ನನೆ ಕುರುಪಿಟ್ಟು ಪೇಳ್ದುದಕ್ಕೂ ನಿನ್ನಿನ ಒಂದು ಕನಸು. ಬಳಿಕ ಸುಖವಾಗಿ ಕುಳಿತ ಆ ಬ್ರಾಹ್ಮಣನನ್ನು ಒಂದೊಂದು ನುಡಿಗಟ್ಟಿನಿಂದ ಕುಶಲ ಪ್ರಶ್ನೆಯನ್ನು ಕೇಳಿ ಮತ್ತೆ ಕೇಳುತ್ತಾನೆ. ಓ ದೇಶಿಕರೊಡೆಯ, ಶುಭ್ರ ಶರೀರವನ್ನು ಪಡೆದ ವಿಷ್ಣುವಿನಂತೆಯೂ 4 ಕೈಗಳನ್ನು ಪಡೆದ ಮಹೇಶ್ವರನಂತೆಯೂ ಒಂದೇ ತಲೆಯ ಬ್ರಹ್ಮನಂತೆಯೂ ನಿನ್ನನ್ನು ಕಾಣುತ್ತಿದ್ದೇನೆ. ಇಂದಿಗೆ ನನ್ನ ಜನ್ಮ ಬಂಧ ವಿಮುಕ್ತವಾಯಿತು. ಹೌದು, ನಿನ್ನೆ ನಾನು ಕಂಡ ಕನಸು ನಿನ್ನನೇ ಗುರುತಿಟ್ಟು ಹೇಳಿದ ಹಾಗುಂಟು. ನಿಶ್ಚಯವಾಗಿಯೂ ನಿನ್ನೆಯ ನನ್ನ ಕನಸಿನಲ್ಲಿ ಬಂದವನು ನೀನೇ ಅಲ್ಲವೇ? ಹೌದು, ಖಂಡಿತ ಹೌದು. ದಿಟ್ಟಂ ಪುಟ್ಟು ಉಳಿವು ಅಳಿವು ಎಂಬ ಕಟ್ಟುಬ್ಬಸದ ಉರ್ಬಿನ ಕಡಲೊಳ್ ಓಡಲ ಓಡಮಂ ಪೋವಿಟ್ಟ ಎನಗೆ ದಿಟ್ಟಂ ಪುಟ್ಟು ಉಳಿವು ಅಳಿವು ಎಂಬ ಕಟ್ಟುಬ್ಬಸದ ಉರ್ಬಿನ ಕಡಲೊಳ್ ಓಡಲ ಓಡಮಂ ಪೋವಿಟ್ಟ ಎನಗೆ ನೀನೇ ಪುಟ್ಟು ಇನ್ನೇ ಮರುಮೆಯೊಳ್ ಈ ಬನ್ನಮಂ ಕಾಣಲ್ಬಾರದಂತೂ ಕರುಣಿಸೈ ಮರ್ತ್ಯರ್ ತೀರ್ಥಯಾತ್ರಾದಿ ಸತ್ಕರ್ಮಂಗಳಿಂ ಪಾವನರಪ್ಪರ್ ಎಂಬರಲ್ತೇ ಅಂತಿರ್ಪಿನಂ ತೀರ್ಥಯಾತ್ರೆಗೆ ಆವ ಕ್ಷೇತ್ರಂ ಮೊದಲ್ ಆವುದು ಪೆರ್ಮೈ ಮೆಗೆಯೆಡೆ ನೀಂ ಜಾತ್ರೆಗನ್ ಅಲೇ ಕೂರ್ಮೆಯಿಂ ನಿರವಿಸೆಂದು ಕೈ ಮುಗಿಯುವುದು ಕೂರ್ಮೆಯಿಂ ನಿರವಿಸೆಂದು ಕೈ ಮುಗಿಯುವುದು. ಓ ಬ್ರಾಹ್ಮಣನೇ, ಜನ್ಮ, ಜೀವನ ಮತ್ತು ಮರಣ ಎಂಬ ಬಹು ಪ್ರಯಾಸದ ಉಕ್ಕುವ ಕಡಲಲ್ಲಿ ಶರೀರವೆಂಬ ದೋಣಿಯನ್ನು ಹೋಗಬಿಟ್ಟ ನನಗೆ ನೀನೇ ಹುಟ್ಟು. ಇನ್ನೇನು, ಇನ್ನೊಂದು ಜನ್ಮ ಎಂಬುದು ಇದ್ದರೆ ಆ ಪುನರ್ಜನ್ಮದಲ್ಲಿ ಈ ಕಷ್ಟವನ್ನು ಕಾಣದ ರೀತಿಯಲ್ಲಿ ಕರುಣಿಸಯ್ಯ. ಈ ಲೋಕದ ಜನರು ತೀರ್ಥಯಾತ್ರೆ ಮುಂತಾದ ಸತ್ಕಾರ್ಯಗಳಿಂದ ಪಾವನರಾಗುವರು ಎನ್ನುವರಲ್ಲವೇ? ಹಾಗಾದರೆ ನೀನೇ ಹೇಳಬೇಕು, ಮೊದಲಿಗೆ ಎಲ್ಲಿಗೆ ತೀರ್ಥಯಾತ್ರೆಗೆ ಹೋಗಬೇಕು? ಮಹಾಮಹಿಮೆಯಿಂದ ಕೂಡಿದ ತೀರ್ಥಕ್ಷೇತ್ರ ಯಾವುದು? ನೀನು ತೀರ್ಥಯಾತ್ರೆಗೆ ಹೊರಟವನಲ್ಲವೇ? ಈ ಬಗೆಗೆ ಎಲ್ಲ ವಿಚಾರಗಳನ್ನು ತಿಳಿದಿರುವ ನೀನು ದಯಮಾಡಿ ಪ್ರೀತಿಯಿಂದ ನನಗೆ ತಿಳಿಸುವಂಥವನಾಗು ಎಂದು ಮಹಾರಾಜನು ಕೈ ಮುಗಿದು ಪ್ರಾರ್ಥಿಸುತ್ತಾನೆ. ಹೀಗೆ ಪ್ರಾರ್ಥಿಸಿದಾಗ ಭೂಸುರಂ ರಾಜಕಂಠೀರವ ನೀಂ ಶುದ್ಧಾತ್ಮಂ ಪೂರ್ವಜನ್ಮ ವಾಸನಾ ವಿಶೇಷದಿಂ ಇನಿತೊಂದು ಬಯಕೆ ಪುಟ್ಟುಂ ಜನರ್ಗೆ ಪೂರ್ವಜನ್ಮ ವಾಸನಾ ವಿಶೇಷದಿಂ
ಇನಿತೊಂದು ಬಯಕೆ ಪುಟ್ಟುಂ ಜನರ್ಗೆ ಕೇಳೈ ಸಮಸ್ತ ಕ್ಷೇತ್ರಗಳೊಳಂ ಶ್ರೀರಾಮನೇ ಪಾವನನಂ ಆತನಯೇ ಕೀರ್ತಿ ಆತನಯೇ ಮೂರ್ತಿ ಆತನಯೇ ಮಹಿಮೆ ಆತನಯೇ ಪೆರ್ಮೆ ಇವರುಳ್ ಒಂದು ಪುಣ್ಯಕ್ಷೇತ್ರಮೆನೆ ಪ್ರಸಿದ್ಧ ಕ್ಷೇತ್ರದ ಇರವಂ ಒರೆವೆಂ ಬ್ರಾಹ್ಮಣನು ಹೇಳುತ್ತಾನೆ, ರಾಜಕಂಠೀರವ, ನೀನು ಒಳ್ಳೆಯವನು, ನಿನ್ನ ಅಂತರಂಗ ಶುದ್ಧವಾಗಿರುವಂತಹುದು. ಹೆಚ್ಚೇಕೆ ನೀನು ಶುದ್ಧಾತ್ಮನು. ಇಂತಹ ತೀರ್ಥಯಾತ್ರೆಯ ಬಯಕೆ ಹುಟ್ಟಬೇಕಾದರೆ ಅದಕ್ಕೆ ಪೂರ್ವಜನ್ಮದ ವಾಸನಾ ವಿಶೇಷ ಇರಬೇಕು. ಒಳ್ಳೆಯದು, ನಾನು ಹೇಳುವುದನ್ನು ಕೇಳು. ಸಮಸ್ತ ಕ್ಷೇತ್ರಗಳಲ್ಲೂ ಶ್ರೀರಾಮನೇ ಪಾವನನು. ಆತನದೇ ಕೀರ್ತಿ, ಆತನದೇ ಮೂರ್ತಿ, ಆತನದೇ ಮಹಿಮೆ, ಆತನದೇ ಹಿರಿಮೆ. ಇವುಗಳಲ್ಲಿ ಒಂದು ಪುಣ್ಯಕ್ಷೇತ್ರದ ಕಥೆಯನ್ನು, ಅಲ್ಲಿಯ ವಿಶೇಷತೆ ಸಾನ್ನಿಧ್ಯವನ್ನು ಹೇಳುತ್ತೇನೆ ಕೇಳು ಎಂದು ಬ್ರಾಹ್ಮಣನು ಕಥೆಯನ್ನು ಆರಂಭಿಸುತ್ತಾನೆ. ಯಾರೇ ಇರಲಿ, ಎಂಥವರೇ ಇರಲಿ, ಒಂದು ಸಚ್ಚಿಂತನೆ, ಒಂದು ಸತ್ಕಾರ್ಯಕ್ಕೆ ಕೈ ಹಾಕುತ್ತಾರೆ ಎಂದರೆ ಅದು ಅವರ ಹುಟ್ಟಿನಿಂದ ಬಂದ ಸಂಸ್ಕಾರ ಎಂದು ಹೇಳುತ್ತಾರೆ. ಎಷ್ಟೋ ಮಂದಿಗೆ ಪೂರ್ವಜನ್ಮದ ಸಂಸ್ಕಾರದ ಬಲ, ಹಿಂದಿನ ಜನ್ಮದ ವಾಸನಾ ಬಲ, ಈ ಜನ್ಮದಲ್ಲಿ ಸ್ವಲ್ಪ ಅವಕಾಶ ಸಿಕ್ಕಿದರೆ ಸಾಕು, ಅದು ಮಹತ್ತಾಗಿ ಬೆಳೆದು ನಿಲ್ಲುತ್ತದೆ. ಇದು ವೈಯಕ್ತಿಕವಾಗಿಯೂ ಇರಬಹುದು, ಸಮಷ್ಟಿಯಾಗಿಯೂ ಇರಬಹುದು. ತಂದೆ, ತಾಯಿ, ಅಜ್ಜ, ಅಜ್ಜಿ, ಹೀಗೆ ಪರಂಪರೆಯಲ್ಲಿ ಯಾರಿಗೂ ಇಲ್ಲದ ಅಮೋಘ ಚಿಂತನಾ ಶಕ್ತಿ, ಧೀಶಕ್ತಿ, ಕುಶಲತೆ, ಪಾಂಡಿತ್ಯ, ವಾಕ್ಶಕ್ತಿ, ಭೌತಿಕ ನಿಲುವು ಆ ಪೀಳಿಗೆಯಲ್ಲಿ ಒಬ್ಬನಿಗೆ ಕರತಲಾಮಲಕವಾಗಿ ಬಂದಿದೆ ಎಂದರೆ ಅದು ಪೂರ್ವಜನ್ಮದ ವಾಸನಾ ಬಲ ಎಂದು ನಮ್ಮ ಋಷಿ ಪರಂಪರೆ ನಂಬುತ್ತದೆ. ಆ ಭಾವವನ್ನು ಮುದ್ದಣನು ಇಲ್ಲಿ ತಂದಿದ್ದಾನೆ. ಮುನ್ನಂ ಗಾವಿಲಂ ಆಂ ಸೈಪಿನ ಒಂದೆಡೆಯಂ ಆಯ್ವೆನೆಲ್ದು ಪೆಸರುವೆತ್ತ ತೀರ್ಥಕ್ಷೇತ್ರங்களுள் ಸಂಚರಿಸುತ್ತಿರ್ಪನ್ನಂ ನಡುವಟ್ಟೆಯುಳ್ ಪಲಂಬರಂ ಕರುವೇಡರಂ ಕಂಡೆಂ ಕೊರಲ ತೊಳಚಿಯ ಮೆಲ್ಗುಡಿಯ ತೋರದಂಡೆ ವಿರಾಜಿಸೆ ಪಣೆಯ ಮುರುಂಗವಲ ನಿಡುನಾಮಂ ಎಸೆಯೇ ಮೆಯ್ಯ ಕರ್ಬೊಗರ್ ಮುಗಿಲ್ಗೆ ಪಾಸಟಿಯಾಗೆ ಅಳವಟ್ಟ ನಾಲ್ಗೈಗಳೊಳ್ ಪೊತ್ತ ಕೈದು ತೆರಂಬೊಳೆಯೇ ವಿಷ್ಣು ದೂತರೆನೇ ಬಲ್ಲಿದರಪ್ಪ ಶಬರರಂ ದಿಟ್ಟಿಸಿ ಕಟ್ಟಚ್ಚರಿವಟ್ಟು ಅವರ ಒಂದು ವೃತ್ತಾಂತಮಂ ಬೆಸಗೊಂಡೆನ್ ಅದರ್ಕೆ ಆ ಪುಳಿಂದರೊಳ್ ಒರ್ವನ್ ಇಂತು ಬಿತ್ತರಿಸಿದಂ. ಮೊದಲು ಹಳ್ಳಿಗನಾದ ನಾನು ಪುಣ್ಯದ ಒಂದು ಸ್ಥಳವನ್ನು ಆಯ್ದುಕೊಳ್ಳುತ್ತೇನೆ ಎಂದು ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸುತ್ತಿದ್ದೆ. ಆಗ ಮಧ್ಯ ಮಾರ್ಗದಲ್ಲಿ ಹಲವು ಕರಿಯ ಬೇಡರನ್ನು ಕಂಡೆನು. ಅವರ ಕುತ್ತಿಗೆಯಲ್ಲಿ ತುಳಸಿಯ ಎಳೆಯ ಚಿಗುರಿನ ದೊಡ್ಡ ಮಾಲೆ ಶೋಭಿಸುತ್ತಿತ್ತು. ಹಣೆಗೆ 3 ಕವಲಿನ ದೊಡ್ಡ ನಾಮವನ್ನು ಹಾಕಿದ್ದರು. ಅವರ ಶರೀರದ ಕಪ್ಪು ಬಣ್ಣ ಕರಿಯ ಮೋಡದ ಹಾಗಿತ್ತು. ಅವರಿಗಿದ್ದ 4 ಕೈಗಳಲ್ಲಿ ಆಯುಧವು ಶೋಭಿಸುತ್ತಿತ್ತು. ಅವರನ್ನು ನೋಡಿದರೆ ಅವರು ವಿಷ್ಣುವಿನ ದೂತರೋ ಎಂಬಂತೆ ಮಹತ್ವವನ್ನು ಪಡೆದಿದ್ದರು. ಅವರನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಕುತೂಹಲದಿಂದ ಅವರ ವೃತ್ತಾಂತವನ್ನು ಕೇಳುವ ಮನಸ್ಸು ನನಗಾಯಿತು. ನಾನು ಅವರ ವಿಚಾರವನ್ನು ಕೇಳಿದುದಕ್ಕೆ ಆ ಬೇಡರಲ್ಲಿ ಒಬ್ಬನು ನನಗೆ ಅವರ ಸಂಗತಿಯನ್ನು ತಿಳಿಸಿದನು. ಚಿತ್ತ ವಿಸೈ ಗಹನರೊಡೆಯ ಇದೆ ಪೊಂಬೆಟ್ಟದೊಡನೆ ತೂಗೆ ವರ್ಪ ಕರುವೆಟ್ಟು ಮುತ್ತ ಕಾಲದೊಳೊರ್ಮೆ ಬೇಂಟೆಯ ಒಂದು ಬೆಸನದಿಂ ಆ ತೋರ್ಪ ನೆರೆವೆಟ್ಟಿನ್ ಎಮ್ಮ ಪಕ್ಕಣದಿಂ ತಳರ್ದು
ಬಳಗಂ ಬೆರಸಿ ಅಂಜನಗಿರಿಯಡಿಯ ಕಿಳ್ಬರಿಯ ಪಳುವುಳ್ ಸರವಿವೋಪುದುಂ ಎಮ್ಮ ಬಾಲರ್ಕಳುಳ್ ಓರ್ವಂ ತನ್ನ ಎಣೆವರೆಯದ ಗೆಣೆಯರ ಕೂಡಿ ಆಡುತ್ತೆ ಕಣ್ಮರೆಯ ಆಟಕ್ಕೆ ಮೈಗರೆದು ಅಡಂಗಿರಲ್ಕೆಂದು ಮೆಲ್ಲ ಮೆಲ್ಲನೆ ತುತ್ತ ತುದಿಗೆ ಪೋದಂ ಮೆಲ್ಲ ಮೆಲ್ಲನೆ ತುತ್ತ ತುದಿಗೆ ಪೋದಂ ಗಡ ಅಯ್ಯ ಗಹನರೊಡೆಯ ಕೇಳಯ್ಯ, ಇದೋ ನೋಡು, ಇದೇ ಮೇರು ಪರ್ವತಕ್ಕೆ ಸಮಾನವಾದ ನೀಲಾಚಲ. ಹಳೆಯ ಕಾಲದಲ್ಲಿ ನಾವು ಅಲ್ಲಿಗೆ ಬೇಟೆಗೆಂದು ಹೋಗುವ ಅಭ್ಯಾಸವಿತ್ತು. ಅಲ್ಲೇ ತೋರುವ ಪರ್ವತದ ನೆರೆಯಲ್ಲಿ ನಮ್ಮ ಶಬರ ನಿವಾಸವಿದೆ. ಒಮ್ಮೆ ನಮ್ಮ ಬಳಗದವರನ್ನೆಲ್ಲ ಕೂಡಿಕೊಂಡು ಈ ನೀಲಾಚಲದ ತಳದ ಕೆಳಬದಿಯ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದೆವು. ಆಗ ನಮ್ಮ ಹುಡುಗರಲ್ಲಿ ಒಬ್ಬನು ತನ್ನ ಸಮವಯಸ್ಸಿನ ಗೆಳೆಯರೊಡನೆ ಕಣ್ಣಾಮುಚ್ಚಾಲೆ ಆಟವನ್ನು ಆಡುತ್ತಿದ್ದನು. ಮತ್ತೊಬ್ಬನಿಗೆ ಕಾಣಿಸದೆ ಅಡಗಿ ಕುಳಿತುಕೊಳ್ಳಲೆಂದು ಈ ಹುಡುಗನು ಮೆಲ್ಲ ಮೆಲ್ಲನೆ ಬೆಟ್ಟದ ತುತ್ತ ತುದಿಗೆ ಹೋದನಂತೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ, ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ.